ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಇವತ್ತು ತಂದಿರೋವಂಥ ವಿಚಾರ, ಸಾರಿಗೆ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಅಂದರೆ ಡಿಸೆಂಬರ್ 31ನೇ ತಾರೀಕು ಅನಿರ್ದಿಷ್ಟ ಅವಧಿ ಸಾರಿಗೆ ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿದರು ಸಾರಿಗೆ ನೌಕರರು. ಸಾರಿಗೆ ಮುಖ್ಯಸ್ಥ ಅನಂತ ಸುಬ್ಬರಾವ್ ಅವರು ಎಲ್ಲ ಕರೆಯನ್ನು ಕೊಟ್ಟಿದ್ದರು. ಸೊ ಆದರೆ ಈಗ ವಾಪಸ್ಸು ಪಡೆಯಲಾಗಿದೆ. ಏನಾಯಿತು ಅಂತ ನೋಡೋಣ. ಈಗ ಸರ್ಕಾರದೊಂದಿಗೆ ಸಂಧಾನ ಸಭೆ ನಡೆಸಿದ್ದಾರೆ. ಸರ್ಕಾರ ಇವ್ರ ಜೊತೆ ಸಾರಿಗೆ ನೌಕರರ ಜೊತೆ ಸಂಧಾನವನ್ನು ನಡೆಸಿ ಅದು ಸಕ್ಸಸ್ ಆಗಿದೆ ಅಂದರೆ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದರೆ, 2 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ. ಈಗ 2,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಇನ್ನು ಉಳಿದ ಬೇಡಿಕೆಗಳನ್ನ ನಿಮಗೆ ಸಂಕ್ರಾಂತಿ ಬಳಿಕ ನಿಮಗೆ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೆ CM ಮನವಿ ಮೇರೆಗೆ, ಅಂದರೆ ನಾಳಿದ್ದಿಂದ ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಇದು ಪ್ರಯಾಣಿಕರಿಗೆಲ್ಲ ತುಂಬ ಖುಷಿ ವಿಚಾರನೇ. ಸೊ ಎಲ್ಲರೂ ಕೂಡ ಟ್ರಾವೆಲ್ ಮಾಡಬಹುದು. CM ಮನವಿ ಮೇರೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅವರಿಂದ ಆ ಮನವಿ ಮೇರೆಗೆ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಿ ಸಾರಿಗೆ ಸಿಬ್ಬಂದಿ ಅನಂತ ಸುಬ್ಬರಾವ್ ತಿಳಿಸಿದ್ದಾರೆ ಫ್ರೆಂಡ್ಸ್. ಸಾರಿಗೆ ಸಂಘಟನೆಗಳೆಲ್ಲ ಮುಷ್ಕರವನ್ನು ಕೈ ಬಿಟ್ಟಿದೆ. ಸೊ ಈಗ ಮೆಡಿಕಲ್ ಸ್ಕೀಮ್, ಅಂದರೆ KSRTC ಅವ್ರಿಗೆ ಯಾವುದೇ ಮೆಡಿಕಲ್ ಸ್ಕೀಮ್ ಇರಲಿಲ್ಲ. ಅಂದರೆ ವೈದ್ಯಕೀಯ ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮ್ ಇರಲಿಲ್ಲ. ಅವ್ರಿಗೆ ಏನಾದರೂ ಆದರೆ, ಇವಾಗ ಹಾಸ್ಪಿಟ್ಲಿಗೆ ಸೇರಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ದುಡ್ಡನ್ನು ಹಾಕಿ ಖರ್ಚು ಮಾಡಿ, ಆನಂತರ ಅವರು ಅಪ್ಲೈ ಮಾಡಿ ಅದೆಲ್ಲ ಫಾರ್ಮ್ ಎಲ್ಲ ಈಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಆಮೇಲೆ ಅವರಿಗೆ ದುಡ್ಡು ಬರುವಂಥದ್ದಿತ್ತು. ಅದು ಎಲ್ಲ ಬರುವಂಥದ್ದು ಇರಲಿಲ್ಲ. ಒಂದು 50% 60% ಅಮೌಂಟ್ ಬರೋ ಥರ ಇತ್ತು. ಅವ್ರಿಗೆ ಯಾವುದೇ ಥರ ಮೆಡಿಕಲ್ ಸ್ಕೀಮ್ ಇರಲಿಲ್ಲ, ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮ್. ಈಗ ವಿಜಯ್ ಭಾಸ್ಕರ್ ಅವರು ಹೇಳಿದ್ದಾರೆ, ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮ್ ಅಂದರೆ ಇವ್ರಿಗೂ 4 ನಿಗಮಗಳ 1,15,000 ನೌಕರರಿಗೆ ಮೆಡಿಕಲ್ ಸ್ಕೀಮ್ ಅನ್ನೋದು ಬೇಕು. ಅದಕ್ಕೋಸ್ಕರ ಅವರು ಜನವರಿ 6ನೇ ತಾರೀಕು ಈ ಮೆಡಿಕಲ್ ಸ್ಕೀಮನ್ನು ಜಾರಿಗೆ ತರಲಿದ್ದಾರೆ. ಈ ಜನವರಿ 6ಕ್ಕೇ ಮೆಡಿಕಲ್ ಸ್ಕೀಮನ್ನು ಜಾರಿಗೆ ತರಲಿದ್ದಾರೆ ಫ್ರೆಂಡ್ಸ್. ಇದು ಒಂದು ಸಾರಿಗೆ ನೌಕರರಿಗೆ ತುಂಬ ಗುಡ್ ನ್ಯೂಸ್ ಆಗಿದೆ. ಇದು ಒಂದು ಒಳ್ಳೆಯ ವಿಚಾರನೇ. ಇವಾಗೆಲ್ಲ ಆರೋಗ್ಯವೇ ಭಾಗ್ಯ ಅನ್ನುವಾಗ ಈಗ ಗೌರ್ಮೆಂಟ್ ಜಾಬು ಅನ್ನೋದು ಇರುತ್ತೆ ಅವ್ರಿಗೆ. ಬಟ್ ಆದ್ರೂ ಅವ್ರಿಗೆ ಬೇರೆ ಎಲ್ಲ ಗೌರ್ಮೆಂಟ್ ಜಾಬ್ಗೆ ಇದೆ, ಮೆಡಿಕಲ್ ಫೆಸಿಲಿಟಿ ಇದೆ. ಬಟ್ ಆದರೆ ಸಾರಿಗೆ ನೌಕರರಿಗೆ ಇರಲಿಲ್ಲ, ಇಷ್ಟು ದಿನ ಇರಲಿಲ್ಲ. ಬಟ್ ಈಗ ಒಳ್ಳೆ ಮನಸ್ಸು ಮಾಡಿದ್ದಾರೆ, ಮೆಡಿಕಲ್ ಸ್ಕೀಮ್ ಅವ್ರಿಗೆ ಕೊಡಬೇಕಂತ ಫ್ಯಾಮಿಲಿಗೆ ಕೊಡ್ತಾ ಇದ್ದಾರೆ ಮೆಡಿಕಲ್ ಸ್ಕೀಮು. ಅಂದರೆ ಈಗ ಪರ್ಸನ್ ಯಾರು ವರ್ಕ್ ಮಾಡ್ತಿದ್ದಾರೆ ಸಾರಿಗೆ ನೌಕರ, ಅವರ ಅಪ್ಪ ಅಮ್ಮ, ಅವರ ಹೆಂಡತಿ, ಅವರ ಮಕ್ಕಳಿಗೆ ಕೊಡುವಂಥದ್ದಾಗಿದೆ. ಇದನ್ನು ಜನವರಿ 6ರಂದು ಜಾರಿಗೆ ತರಲಿದ್ದಾರೆ. ಮತ್ತು ಈಗ ಇನ್ನೂ ಒಂದು ವಿಚಾರ ಏನಂದರೆ, ಟಿಕೆಟ್ ದರ ಹೆಚ್ಚಳದ ಬಗ್ಗೆ. ಅಂದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಅವ್ರೇನು ಹೇಳಿದ್ದಾರೆ, ಹೇಗೆ ಟಿಕೆಟ್ ದರವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ, 4 ನಿಗಮಗಳ ಜೊತೆ ಅವರು ಮಾತನಾಡಿ, ಅಂದರೆ ಈಗ 4 ನಿಗಮಗಳು ಯಾವ್ದು, KSRTC, BMTC, NWKRTC, NEKRTC. ಸೊ ಇವ್ರ ಜೊತೆ ಎಲ್ಲ ಮಾತನಾಡಿ ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಅವರು ಇಷ್ಟು % ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಇವ್ರ ಜೊತೆ ಮಾತಾಡಿ ಅವ್ರ ಖರ್ಚು ವೆಚ್ಚಗಳು ಏನಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಟಿಕೆಟ್ ದರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಈಗ ಡಿಸೆಂಬರ್ 31 ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ವಾಪಸ್ ಪಡ್ಕೊಂಡ್ರು. ಇದು ನ್ಯೂ ಇಯರ್ಗೆ ಒಂದು ಗುಡ್ ನ್ಯೂಸ್ ಆಯ್ತಲ್ವಾ. ಈ ಸಲ ನ್ಯೂ ಇಯರ್ಗೆ ಒಂದು ಒಳ್ಳೆ ನ್ಯೂಸ್ ಆಯಿತು. ಮತ್ತು ಇನ್ನೂ ಒಂದು ಏನು ನ್ಯೂಸ್ ಅಂತ ಹೇಳಿದ್ರೆ, ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮು, ಸಾರಿಗೆ ನೌಕರರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮನ್ನು ಕೂಡ ತರ್ತಾ ಇದ್ದಾರೆ. ಜನವರಿ 6ರಂದು ಅದು ಜಾರಿಗೆ ಬರಲಿದೆ. ಸೊ ಇದೆಲ್ಲ ತುಂಬ ಉಪಯೋಗಕ್ಕೆ ಬರಲಿದೆ. ಇದು ಮೆಡಿಕಲ್ ಸ್ಕೀಮ್ ಅಂತೂ ಬೇಕೇ ಬೇಕು. ಪ್ರತಿಯೊಬ್ಬ ಫ್ಯಾಮಿಲಿಗೂ ಕೂಡ ಮೆಡಿಕಲ್ ಸ್ಕೀಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಬೇಕಾಗುತ್ತೆ. ಮತ್ತು ಇವರು ಸಾರಿಗೆ ಸಚಿವ ರೆಡ್ಡಿ ಅವರು ಟಿಕೆಟ್ ದರದ ಬಗ್ಗೆ ಮಾತಾಡಿದ್ದಾರೆ. ಅದು ಅವರ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಇದೆಲ್ಲ ಖುಷಿ ವಿಚಾರಣೆ ನ್ಯೂ ಇಯರ್ಗೆ. ಹಾಗಾಗಿ ಯಾರಿಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ
ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.